ಸ ಗ ಮ ಪ ನಿ ಸಾ ಸಾ ನಿ ಪ ಮ ಗ ಸಾ. ರಾಮ 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 ಸೀತಾ ರಾಮ ಎನ್ನಿರೋ. 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 ಅಮರ ಪತಿಯ ದಿವ್ಯ ನಾಮ ಅಂದೋಲಗರೋ. ರಾಮ 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 ಸೀತಾ ರಾಮ ಎನ್ನಿರೋ. ಅಮರ ಪತಿಯ ದಿವ್ಯ ನಾಮ ಅಂದೋಲಗರೋ. ರಾಮ 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 ಸೀತಾ ರಾಮ ಎನ್ನಿರೋ. ಬರದಿಯ ಮನ ಭಟರು ಬಂದು ಬರದಿಯ ಮನ ಭಟರು ಬಂದು ಕೊರಳಿರಂದು ಮೇಟಿ ಮುರಿದು. ಬರದಿಯ ಮನ ಭಟರು ಬಂದು ಕೊರಳಿರಂದು ಮೇಟಿ ಮುರಿದು. ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗದೋ. ಬರದಿಯ ಮನ ಭಟರು ಬಂದು ಕೊರಳಿರಂದು ಮೇಟಿ ಮುರಿದು. ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗದೋ. ರಾಮ 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 ಸೀತಾ ರಾಮ ಎನ್ನಿರೋ. ಅಮರ ಪತಿಯ ದಿವ್ಯ ನಾಮ ಅಂದೋಲಗರೋ. ರಾಮ 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 ಸೀತಾ ರಾಮ ಎನ್ನಿರೋ. ಕೆಟ್ಟ ಜನ್ಮದಲ್ಲಿ ಹುಟ್ಟಿ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದೆ. ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದೆ. ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಒದಗದೋ. ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದೆ. ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಒದಗದೋ. ರಾಮ 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 ಸೀತಾ ರಾಮ ಎನ್ನಿರೋ. ಅಮರ ಪತಿಯ ದಿವ್ಯ ನಾಮ ಅಂದೋದಗದೋ. ರಾಮ 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 ಸೀತಾ ರಾಮ ಎನ್ನಿರೋ.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ तं ಭಕ್ತಾನಾಂ ಏಕದಂತಂ ತಸ್ಮಹಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 13ನೇ ಅಧ್ಯಾಯವಾಗಿರುವಂತಹ ಕ್ಷೇತ್ರಜ್ಞ ಯೋಗವನ್ನು ನೋಡುತ್ತಾ 10 ಶ್ಲೋಕಗಳನ್ನು ಅಭ್ಯಾಸ ಮಾಡಿದ್ದೇವೆ. ಭಾವಾರ್ಥ, ಲಕ್ಷ್ಯಾರ್ಥ, ತತ್ವಾರ್ಥಗಳನ್ನು ತಿಳಿದುಕೊಳ್ಳುತ್ತಾ ಅತ್ಯಂತ ಪ್ರಮುಖವಾದ 11-12ನೇ ಶ್ಲೋಕದಲ್ಲಿ ಈಗ ಜಗತ್ತಿನ ಸರ್ವಸ್ವವನ್ನು, ಅಂದರೆ ಈ ಒಂದು ದಿವ್ಯ ವ್ಯವಸ್ಥೆಯ ಸರ್ವ ಲಕ್ಷಣಗಳನ್ನು ಮತ್ತು ಪರಮಾತ್ಮನು ಈ ದಿವ್ಯ ವ್ಯವಸ್ಥೆ ಯಾವ ರೀತಿ ನಡೆಯುತ್ತಿದೆ ಎಂಬ ವಿಷಯಗಳನ್ನು ಅತ್ಯಂತ ರಹಸ್ಯಮಯವಾದದ್ದನ್ನು ತಿಳಿಸುತ್ತಿದ್ದಾನೆ. ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿಯೇ ಇರುವುದಾದರೂ ಪರಮಾತ್ಮನ ಸ್ತರದಿಂದ ನೋಡಿದಾಗ ಇವುಗಳೆಲ್ಲವೂ ಸಂಪೂರ್ಣವಾಗಿ ತಿಳಿದು ಬರುತ್ತದೆ. ಅತ್ಯಂತ ಗಹನವಾದ ಆದರೂ ಎಲ್ಲರಿಗೂ ತಿಳಿಯಲೇಬೇಕಾಗಿರುವಂತಹ ಈ ವ್ಯವಸ್ಥೆಯ ಮುಖ್ಯ ಭಾಗಗಳನ್ನು ಪರಮಾತ್ಮನು ಈಗ 4 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಇದು ಎಲ್ಲರ ಅನುಭವಕ್ಕೂ ಬರುತ್ತದೆ. ಆದರೂ ನಾವು ಗಮನಿಸದೆ ಇದನ್ನು ಬಿಟ್ಟು ಬಿಡುತ್ತೇವೆ ಎಂಬ ಸತ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಕಾರಣವೇನೆಂದರೆ, ಸದಾಕಾಲ ಗಾಳಿಯಲ್ಲೇ ಇರುವ ನಾವು ವಾಯುಮಂಡಲದಿಂದ ಸಾಕಷ್ಟು ಉಪಯೋಗವನ್ನು ಪಡೆಯುತ್ತಲೇ ಇರುತ್ತೇವೆ. ಪ್ರತಿಯೊಂದು ಪ್ರಾಣಿಯೂ ಉಸಿರಾಡುತ್ತಲೇ ಇರುತ್ತದೆ. ಜಲಚರಗಳಾಗಲಿ, ವಾಯುವಿನಲ್ಲಿ ಪ್ರಾಣದಿಂದ ಬದುಕುವ ಪ್ರಾಣಿಗಳಾಗಲಿ, ಹೇಗೆ ಜಲವನ್ನಾಗಲಿ ವಾಯುವನ್ನಾಗಲಿ ಸದಾಕಾಲ ಗಮನಿಸಲಾರದೋ ಅದೇ ರೀತಿಯಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಬ್ರಹ್ಮನ ಅಸ್ತಿತ್ವವನ್ನು ಹೇಳುತ್ತಾನೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ
ತತ್ವಜ್ಞಾನಾರ್ಥದರ್ಶನಂ ಏತತ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಬಹಳ ಬಹಳ ಪ್ರಮುಖವಾದ ಶ್ಲೋಕ ಇದು. ಪ್ರತಿಯೊಬ್ಬನೂ ಕಲಿಯಲೇಬೇಕಾಗಿರುವಂತಹ, ತಿಳಿದುಕೊಳ್ಳಬೇಕಾಗಿರುವಂತಹ, ಪಡೆದುಕೊಳ್ಳಬೇಕಾಗಿರುವಂತಹ ಜ್ಞಾನವನ್ನು ಪರಮಾತ್ಮನು ವಿಮರ್ಶಿಸುತ್ತಿದ್ದಾನೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂದರೆ ಗಾಳಿ ಹೇಗೆ ತನ್ನ ಪಾಡಿಗೆ ತಾನು ಇರುವುದನ್ನು ನಾವು ಗಮನಿಸದೆ ಹೋದರೆ ಉಸಿರಾಟದ ಪ್ರಕ್ರಿಯೆ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗುತ್ತಿರುತ್ತದೋ, ಅದೇ ರೀತಿಯಲ್ಲಿಯೇ ಈ ಒಂದು ದೇಹವೆಂಬ ವ್ಯವಸ್ಥೆಯೊಳಗೆ ಹೃದಯ ಮಂದಿರದಲ್ಲಿ ಅಡಗಿರುವಂತಹ ಪರಬ್ರಹ್ಮನನ್ನಾಗಲಿ ಬ್ರಹ್ಮನನ್ನಾಗಲಿ ನಾವು ಗಮನಿಸಲಾಗುವುದಿಲ್ಲ. ಸದಾಕಾಲವೂ ಪ್ರತಿಯೊಂದು ಈ ದೇಹವೆಂಬ ಕ್ಷೇತ್ರವನ್ನು ಒಳಗಿನಲ್ಲಿ ಅಡಗಿ ನಡೆಸುತ್ತಿರುವುದು ಆ ಬ್ರಹ್ಮವೇ ಆದರೂ ಬ್ರಹ್ಮನ ಇರುವಿಕೆ ಅಷ್ಟು ಸುಲಭವಾಗಿ ತಿಳಿಯುವುದಿಲ್ಲ. ಇನ್ನೊಂದರ ಸಹಾಯದಿಂದಲೇ ತಿಳಿದುಕೊಳ್ಳಬೇಕಾಗಿರುವಂತಹ ನಮ್ಮ ಭೌತಿಕ ಶರೀರವನ್ನು ಕನ್ನಡಿಯ ಮೂಲಕವೋ ಪ್ರತಿಫಲನ ಮಾಡುವಂತಹ ಬೇರೆ ಮಾಧ್ಯಮದ ಮೂಲಕವೋ ಹೇಗೆ ತಿಳಿದುಕೊಳ್ಳುತ್ತೇವೆಯೋ ಹಾಗೆ ನಮ್ಮ ಬೆನ್ನು ನಮಗೆ ಕಾಣುವುದಿಲ್ಲ. ನಮ್ಮ ಒಳಗೆ ಇರುವ ಬ್ರಹ್ಮನ ಅರಿವು ನಮಗೆ ಮೂಡುವುದಿಲ್ಲ. ಈ ಒಂದು ರಹಸ್ಯವನ್ನು ಸದಾ ನಾವು ಗಮನಿಸುತ್ತಲೇ ಇರಬೇಕು. ಬಹಳಷ್ಟು ಋಷಿಮುನಿಗಳು ಪ್ರಯತ್ನಪಟ್ಟು ಇದನ್ನು ತಿಳಿದುಕೊಂಡು ವೇದಗಳ ಮೂಲಕ ಸರ್ವಸ್ವವನ್ನು ನಮಗೆ ತಿಳಿಸಿಕೊಟ್ಟಿರುತ್ತಾರೆ. ಆ ವೇದ ಜ್ಞಾನವೇ, ಉಪನಿಷತ್ ಜ್ಞಾನವೇ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಅದೇ ಅಧ್ಯಾತ್ಮ ಜ್ಞಾನವಾಗಿದೆ. ನಮ್ಮ ಒಳಗೆ ಈ ಕ್ಷೇತ್ರವೆಂಬ ಶರೀರದ ಒಳಗೆ ಸದಾ ಇರುವಂತಹ, ಸಕಲವನ್ನೂ ನಡೆಸುತ್ತಿರುವಂತಹ ಬ್ರಹ್ಮ ಪರಬ್ರಹ್ಮರನ್ನು ನಾವು ಗುರುತಿಸಬೇಕು. ಆತ್ಮ ಪರಮಾತ್ಮ ಆಗಲಿ, ಪುರುಷ ಪರಮಪುರುಷ ಆಗಲಿ, ಬ್ರಹ್ಮ ಪರಬ್ರಹ್ಮ ಆಗಲಿ, ಎಲ್ಲವೂ ಒಂದು ತತ್ವವನ್ನೇ ಹೇಳುತ್ತಿದೆ. ಈ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳಲು ಅತ್ಯಂತ ಕಷ್ಟವಾಗಿರುವಂತಹ ಸನ್ನಿವೇಶವೇಕೆಂದರೆ ಮುಂದಿನ ಕೆಲವು ಲಕ್ಷಣಗಳಿಂದ ತಿಳಿದು ಬರುತ್ತದೆ. ಅದು ದೂರದಲ್ಲಿಯೂ ಇದೆ, ಅದು ಅತ್ಯಂತ ಸಮೀಪದಲ್ಲಿಯೂ ಇದೆ ಎಂಬುದಾಗಿ ಹೇಳುತ್ತಾನೆ. ಅದು ಹೊರಗೂ ಇದೆ, ಅದು ಒಳಗೂ ಇದೆ ಎಂಬುದಾಗಿ ಹೇಳುತ್ತಾನೆ. ಇವುಗಳೆಲ್ಲರ ಅರ್ಥವು ಪರಬ್ರಹ್ಮನ ಲಕ್ಷಣಗಳನ್ನು ತಿಳಿಸುವುದೇ ಆಗಿರುತ್ತದೆ. ಹಾಗಾಗಿ ಬ್ರಹ್ಮ ಪರಬ್ರಹ್ಮರನ್ನು ನಾವು ಗಮನಿಸಿದ್ದು ಅರಿತುಕೊಳ್ಳಲಾರದೆ ನಡೆದುಕೊಳ್ಳುತ್ತಿರುತ್ತೇವೆ. ಕಾರಣವೇನೆಂದರೆ ಅದರ ಛಾಯೆಯಾಗಿ ಅಹಂಕಾರ ಎಂಬುದು ಎಲ್ಲರಲ್ಲಿಯೂ ಕೆಲಸ ಮಾಡುತ್ತಿರುತ್ತದೆ. ಈ ಅಹಂಕಾರವು ನಮ್ಮನ್ನು ಪ್ರಕೃತಿ ಅಥವಾ ಕ್ಷೇತ್ರ ಎನಿಸಿರುವ ಈ ಶರೀರದ ಜೊತೆಗೆ ಸೇರಿಕೊಂಡು ಬಿಡುತ್ತದೆ, ಹಾಸುಹೊಕ್ಕಾಗಿರುತ್ತದೆ. ಆದುದರಿಂದ ನಾವುಗಳೆಲ್ಲರೂ ಸದಾಕಾಲದಲ್ಲಿಯೂ ನಮ್ಮ ದೇಹ, ನಮ್ಮ ಶರೀರ ನಮ್ಮದು, ನನ್ನದು ಎಂಬುದಾಗಿಯೇ ನಾವು ಇದ್ದು ಬಿಡುತ್ತೇವೆ. ಈ ಶರೀರದೊಳಗೆ ಬ್ರಹ್ಮನು ಪರಬ್ರಹ್ಮನು ಇರುವನು ಎಂಬ ಜ್ಞಾನವನ್ನು ಋಷಿಮುನಿಗಳು ವೇದ ಉಪನಿಷತ್ತುಗಳ ಮೂಲಕ ತಿಳಿಸಿದರು. ಧ್ಯಾನಾದಿಗಳಿಂದ ಅದನ್ನು ಅಭಿವ್ಯಕ್ತಿಗೊಳಿಸುವಂತಹ ಶಕ್ತಿಯನ್ನು ಯೋಗಶಾಸ್ತ್ರದ ಮೂಲಕ ಕಲಿಸಿಕೊಟ್ಟರು. ಅದು ಇರುವುದು ತಿಳಿಯದೇ ಇರುವ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಪರಿಣಾಮದಿಂದಲೇ ಇದನ್ನು ಸುಲಭವಾಗಿ ತಿಳಿದುಕೊಳ್ಳಬೇಕೇ ಹೊರತು ಮೂಲವನ್ನು ತಿಳಿದುಕೊಳ್ಳುವುದು ಕಷ್ಟ. ಇದೇ ಅಧ್ಯಾತ್ಮದಲ್ಲಿರುವಂತಹ
ಅತ್ಯಂತ ರಹಸ್ಯತಮವಾದಂತಹ ಜ್ಞಾನ ಮತ್ತು ವಿಷಯ. ದೇಹವನ್ನು ನಾವು ನೋಡುತ್ತಿರುವಂತೆ, ಅನುಭವಿಸುತ್ತಿರುವಂತೆ ಬ್ರಹ್ಮನೇ ನಾವೇ ಆಗಿರುವಾಗ ಆ ಬ್ರಹ್ಮನು ನಾನು ಎಂಬುದನ್ನು ತಿಳಿದುಕೊಳ್ಳಲು ಹಲವಾರು ಸನ್ನಿವೇಶಗಳು ಬಂದು ಒದಗುತ್ತದೆ ಪ್ರತಿಯೊಬ್ಬನ ಜೀವನದಲ್ಲಿಯೂ. ಪ್ರಾಣಿಗಳಿಗೆ ಈ ಸೌಲಭ್ಯ ಇರುವುದಿಲ್ಲ. ಜೀವದ ಅನುಭವವಿರುತ್ತದೆಯೇ ಹೊರತು ಪರಬ್ರಹ್ಮರ ಅನುಭವ ಇರಲು ಸಾಧ್ಯವಾಗುವುದಿಲ್ಲ. ಮನುಷ್ಯ ಬುದ್ಧಿಗೆ ಮಾತ್ರ ತಿಳಿಯಲಾಗುವಂತಹ ಈ ಪರಬ್ರಹ್ಮರ ವಿಷಯಗಳನ್ನು ಪರಮಾತ್ಮನು ಈ 2 ಶ್ಲೋಕಗಳಲ್ಲಿ ಹೇಳುತ್ತಿದ್ದಾನೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ ನಾಸದುಚ್ಯತೆ. ಸತು ಅಲ್ಲ, ಅಸತು ಅಲ್ಲ. ನಾರಾಯಣ ಆದಿಯಲ್ಲಿ 2ನೇ ಅಧ್ಯಾಯದಲ್ಲಿ ಆರಂಭಿಸಿದ ಗೀತಾವಾಣಿಯನ್ನು ಪರಮಾತ್ಮನು ನಾಸತೆ ವಿದ್ಯತೋ ಭಾವೋ ನಾ ಭಾವೋ ವಿದ್ಯತೆ ಸತಃ ಎಂಬುದಾಗಿ ಸತು ಮತ್ತು ಭಾವ ಎಂಬ 2 ಪ್ರಮುಖ ಅಂಶಗಳಿಂದ ಆರಂಭಿಸುತ್ತಾನೆ. ಈ ಶ್ಲೋಕದಲ್ಲಿ ಅದು ಸತು ಅಲ್ಲ, ಅಸತು ಅಲ್ಲ ಎಂಬ ಅತ್ಯಂತ ಗಹನವಾದ ವಿಚಾರವನ್ನು ನಮ್ಮಗಳ ಮುಂದಿಡುತ್ತಾನೆ. ಇದರ ಅನುಭವವನ್ನೇ, ಸತು ಮತ್ತು ಭಾವದ ಅನುಭವವನ್ನೇ ಪ್ರತಿಯೊಂದು ಜೀವಿಯೂ ಪಡೆಯಲು ಸಾಧ್ಯವಾಗುವುದು. ಹಲವಾರು ಮಾರ್ಗಗಳಿರುತ್ತದೆ. ಧ್ಯಾನಾದಿ ಮಾರ್ಗಗಳಿಂದಾಗಲಿ, ಯೋಗಶಾಸ್ತ್ರದಿಂದಾಗಲಿ, ಭಕ್ತಿ ಮಾರ್ಗದಿಂದಾಗಲಿ ಈ ಪರಬ್ರಹ್ಮನ ಅರಿವು ಪ್ರತಿಯೊಬ್ಬರಿಗೂ ಆಗಿಯೇ ಆಗುತ್ತದೆ. ಏಕೆ ಎಂದರೆ ಪ್ರತಿಯೊಂದು ಶರೀರವು ಪರಬ್ರಹ್ಮನ ಅಂಶದಿಂದಲೇ ಕೂಡಿರುತ್ತದೆ. ಒಟ್ಟಾರೆ ಪರಬ್ರಹ್ಮನ ಅನುಭವವು ದೇಹದಿಂದ ಹೊರಗೆ ಆಗುವಂತೆ ದೇಹದ ಒಳಗೂ ಆಗುತ್ತಿರುತ್ತದೆ. ಆದ್ದರಿಂದಲೇ ಮುಂದಿನ ಶ್ಲೋಕಗಳಲ್ಲಿ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಇದು ಸಮಸ್ತ ಪ್ರಾಣಿಗಳ ಒಳಗೂ ಹೊರಗೂ ಇರುತ್ತದೆ, ಚರಾಚರ ಸ್ವರೂಪವಾಗಿರುತ್ತದೆ. ಸೂಕ್ಷ್ಮ ರೂಪವಾಗಿರುವುದರಿಂದ ಗಮನಿಸಬೇಕು. ಅತ್ಯಂತ ಸೂಕ್ಷ್ಮವಾದದ್ದು ಪರಬ್ರಹ್ಮ. ಇದು ಅರಿಯಲು ಅಷ್ಟು ಸುಲಭವಾಗಿ ಆಗುವುದಿಲ್ಲ, ಅಸಾಧ್ಯವೆನಿಸುತ್ತದೆ. ಆದರೂ ಅರಿವಿಗೆ ಖಂಡಿತವಾಗಿಯೂ ಅರಿವಿಗೆ ಬರುತ್ತದೆ. ಈ ಅರಿವಿಗೆ ಬರುವಂತಹ ಈ ಪರಬ್ರಹ್ಮವನ್ನು ಯಾವ ಉದಾಹರಣೆಯಿಂದಲೂ ತಿಳಿಸಲು ಸಾಧ್ಯವಾಗುವುದಿಲ್ಲ. ಆದರೂ ಲೌಕಿಕ ಒಂದು ಸ್ತರದಲ್ಲಿ ಭೌತಿಕವಾಗಿ ಅದನ್ನು ತೋರಿಸಲು ಸಾಧ್ಯವಾಗದಿದ್ದರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಪಟ್ಟರೆ ನಮ್ಮ ದೇಹದ ಒಳಗೂ ಆಕಾಶವಿದೆ, ನಮ್ಮ ದೇಹದ ಹೊರಗೂ ಆಕಾಶವಿದೆ. ದೇಹದ ಹೊರಗೆ ಹೇಗೆ ಬೃಹತ್ತಾಗಿರುವುದೋ ದೇಹದ ಒಳಗೂ ಹಾಗೆ ಬೃಹತ್ತಾಗಿಯೇ ಇದ್ದರೂ ನಮಗೆ ಈ ದೇಹದ ಪರಿಧಿಯಿಂದ ತುಂಬ ಹ್ರಸ್ವವಾಗಿರುವಂತೆ ತೋರುತ್ತದೆ. ಆದರೆ ಮನಸ್ಸೆಂಬ ವಿಶೇಷ ಇಂದ್ರಿಯವು ಹೊರಗಿರುವ ಆಕಾಶವನ್ನು ಎಷ್ಟು ದೂರದವರೆಗಾದರೂ ನಾವು ನೋಡಬಹುದೋ ಹಾಗೆ ಒಳಗಿರುವ ಆಕಾಶವನ್ನು ತಿಳಿದುಕೊಳ್ಳಬಹುದು. ಆದುದರಿಂದ ಈ ಶ್ಲೋಕದಲ್ಲಿ ಪರಮಾತ್ಮನು ಹೇಳುವಂತೆ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ. ಇದು ಅಚರವೂ ಹೌದು, ಚರವೂ ಹೌದು, ಹತ್ತಿರದಲ್ಲಿಯೂ ಇದೆ, ದೂರದಲ್ಲಿಯೂ ಇದೆ ಎಂಬ ಒಂದು ವಿಷಯವನ್ನು ತಿಳಿದುಕೊಳ್ಳಬಹುದು.
ಹೀಗೆ ಬ್ರಹ್ಮರನ್ನು ನಾವು ತಿಳಿದುಕೊಳ್ಳುವ ವಿಷಯದಲ್ಲಿ ಭೌತಿಕವಾದ ಯಾವ ಉದಾಹರಣೆಗಳು ಸಿಗುವುದಿಲ್ಲವಾದರೂ ಈ ಲಕ್ಷಣಗಳಿಂದ, 2ನೇ ಅಧ್ಯಾಯದಿಂದಲೇ ಹೇಳಿದ ಲಕ್ಷಣಗಳಿಂದ ನಾವು ಎಲ್ಲವನ್ನು ತಿಳಿದುಕೊಳ್ಳಬಹುದು. ಅಂತಹ ಅತ್ಯಂತ ರಹಸ್ಯತಮವಾದಂತಹ ಸೂಕ್ಷ್ಮವಾದ ಭಾಗವನ್ನು ಪರಮಾತ್ಮನು ಈ 4-6 ಶ್ಲೋಕಗಳಲ್ಲಿ ಸಂಪೂರ್ಣವಾಗಿ ವಿವರಿಸಿ ತೋರಿಸುತ್ತಿದ್ದಾನೆ. ಇದೇ ರಹಸ್ಯತಮವಾದದ್ದು, ಅತ್ಯಂತ ಗುಹ್ಯತಮವಾದಂತಹ ಈ ಒಂದು ವಿಷಯವನ್ನು ವೇದಾದಿ ಉಪನಿಷತ್ಗಳ ಕಾಲದಿಂದಲೂ ಧ್ಯಾನಸ್ಥರಾದಂತಹ ವಿಶೇಷ ದ್ರಷ್ಟಾರರು ನೋಡಿದ್ದಾರೆ, ಅನುಭವಿಸಿದ್ದಾರೆ ಮತ್ತು ಸಾಧಿಸಿದ್ದಾರೆ. ಸಿದ್ಧಿಗಳ ಮೂಲಕವೇ ಆ ಪರಿಣಾಮಗಳನ್ನು ತೋರಿಸುತ್ತಾ ಪರಬ್ರಹ್ಮರ ಅಸ್ತಿತ್ವವನ್ನು ಸಾಮಾನ್ಯರಿಗೂ ವಿಶೇಷತಃ ಎಲ್ಲರಿಗೂ ತಿಳಿಯುವಂತೆ ಈ ವ್ಯವಸ್ಥೆಯನ್ನು ಪರಮಾತ್ಮನು ಮಾಡಿಟ್ಟಿದ್ದಾನೆ. ಕ್ಷೇತ್ರಜ್ಞ ಜ್ಞಾನವೇ ಸಂಪೂರ್ಣವಾದ ಜ್ಞಾನ. ಈ ಕ್ಷೇತ್ರವೆಂಬ ಶರೀರದಲ್ಲಿ ನಾವು ಇರುವುದು ಹೇಗೆ ನಮಗೆ ಅಷ್ಟು ಸುಲಭವಾಗಿ ತಿಳಿಯುವುದಿಲ್ಲವೋ, ಪದವಿ ಎಂಬ ಒಂದು ವಿಶೇಷ ಸ್ತರದಲ್ಲಿ ಅದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪದವಿಯಲ್ಲಿದ್ದವರು ಹೇಗೆ ಪದವಿಯೇ ತಾನೇ ಪದವಿ ಎಂಬುದಾಗಿ ತಿಳಿಯುತ್ತಾರೆಯೋ, ಅದೇ ರೀತಿಯಲ್ಲಿಯೇ ದೇಹವೇ ನಾನೇ ದೇಹವೆಂಬು ತಿಳಿಯುವುದು ಸಾಮಾನ್ಯವಾಗಿರುವಂತಹ ಜ್ಞಾನ. 2ನೇ ಅಧ್ಯಾಯದಿಂದಲೇ ಭಗವಂತನು ಇದನ್ನು ಬೇರೆಯಾಗಿ ನೋಡಬೇಕೆಂದು ಕ್ಷೇತ್ರಜ್ಞನೆಂದು ಪ್ರಕೃತಿ ಪುರುಷರೆಂದು ಭಾಗ ಮಾಡುತ್ತಾ ಅದರ ವಿವರಣೆಗಳನ್ನು ಕೊಡುತ್ತಾ ಬಂದಿದ್ದಾನೆ. ಈ ರೀತಿ ಬ್ರಹ್ಮಜ್ಞನಾಗಲಿ ಮಂತ್ರಜ್ಞನಾಗಲಿ ಶಾಸ್ತ್ರಜ್ಞನಾಗಲಿ ಆಗುವುದರಿಂದ ಪಡೆದುಕೊಳ್ಳಬಹುದು. ಅಂತಹ ವಿಶೇಷತಮವಾದಂತಹ ರಹಸ್ಯತಮವಾದ ವಿಷಯಗಳನ್ನು ಪರಮಾತ್ಮನು ಇಲ್ಲಿ ತೋರಿಸುತ್ತಾ, ವಿಶದಪಡಿಸುತ್ತಾ, ವಿಚಾರ ಮಾಡುತ್ತಾ, ವಿಶ್ಲೇಷಿಸಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ವರ್ಣಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.